ಇವತ್ತು ನಮ್ಮ ಸೆಂಟರ್ ಅಲ್ಲಿ IVF ಆಗಿದೆ, ಇನ್ನೊಂದು ಪೇಷಂಟ್ ಕೂಡ ಡೆಲಿವರಿ ಆದ್ರು. IVF ಬೇಬಿ ಆದ್ರೂ ಕೂಡ ವೆರಿ ಹೆಲ್ದಿ, ನಾರ್ಮಲ್ ಆಗಿದೆ. ಇದನ್ನ ಯಾಕೆ ಹೇಳ್ತಿದೀನಿ ಅಂತ ಹೇಳಿದ್ರೆ, ತುಂಬಾ ಜನಕ್ಕೆ ಡೌಟ್ ಇರುತ್ತೆ IVF ಬೇಬೀಸ್ ಹೆಂಗ್ ಹುಟ್ಟತ್ತು ಅಂತ. ಅವ್ರ IVF ಬೇಬೀಸ್ ಕೂಡ ನಾರ್ಮಲ್ ಆಗಿ ಹೆಂಗ್ ಕನ್ಸೀವ್ ಆದಾಗ ಯಾವ ತರ ಬೇಬೀಸ್ ಇರುತ್ತೆ ಅದೇ ತರ ಇರುತ್ತೆ, ಬಿಕಾಸ್ ಅದ್ ನಿಮ್ ಎಗ್ಗು ನಿಮ್ ಹಸ್ಬೆಂಡ್ ಸ್ಪರ್ಮೆ ಇರುತ್ತೆ. ಸೊ ಈ ಪೇಷಂಟ್ ಒಂದ್ಸರಿ IVF ಮಾಡಿದಾಗ ಎಗ್ಗು ಮೂರೇ ಸಿಕ್ಕಿದ್ದು. ಆ ಮೂರೂನು ಅಷ್ಟು ಚೆನ್ನಾಗಿರಲಿಲ್ಲ, ಭ್ರೂಣ ಆಗ್ಲಿಲ್ಲ. ಸೆಕೆಂಡ್ ಟೈಮ್ ಮತ್ತೆ ಅವರು ಹೋಪ್ಸ್ ಬಿಡದೆ ಇನ್ನೊಂದ್ ಸೈಕಲ್ ಟ್ರೈ ಮಾಡಿದ್ರು. ಈ ಸೈಕಲ್ ಅಲ್ಲಿ 12 ಎಗ್ ಸಿಕ್ಕಿ ಒಳ್ಳೆ ಭ್ರೂಣಗಳಾಗಿ ಫಸ್ಟ್ ಅಟೆಂಪ್ಟೇ IVF ಅಲ್ಲಿ ಪಾಸಿಟಿವ್ ಆಗಿದ್ದಾರೆ. ಸೊ ಆ ಪೇಷಂಟ್ ಫ್ಯಾಮಿಲಿಗೆ ಕಂಗ್ರಾಟ್ಸ್ ಹೇಳ್ತೀನಿ. ನಮ್ಮ ಓಮ್ ಕೇರ್ ಫರ್ಟಿಲಿಟಿಯಲ್ಲಿ ಇದೇ ತರ ಒಂದಾದ್ಮೇಲೆ ಒಂದು ಬೇಬೀಸ್ ಡೆಲಿವರಿ ಆಗ್ತಿದೆ. 1.5 ವರ್ಷ ಆಯ್ತು ನಮ್ ಸೆಂಟರ್ ಸ್ಟಾರ್ಟ್ ಆಗಿ. ಆ ಖುಷಿಲಿ ನಿಮ್ ಜೊತೆ ಹಂಚ್ಕೊಳ್ಳೋಣ ಅನ್ನಿಸ್ತು. ನಿಮ್ಗೂ ಈ ತರ ಏನಾದ್ರು ಪ್ರಾಬ್ಲಮ್ಸ್ ಇದ್ದು ನಿಮ್ಗೂ ಇದ್ರ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ಸೆಂಟ್ರಲ್ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಥ್ಯಾಂಕ್ ಯು.